ಹಾಯ್ ಹೆಲೋ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಈ ಒಂದು ವಿಡಿಯೋದಲ್ಲಿ ನಾನು ಒಂದು ಕ್ಯಾಪ್ಸಿಕಮ್ ಕರಿ ಅಥವಾ ಕ್ಯಾಪ್ಸಿಕಮ್ ಗ್ರೇವಿ ಅಥವಾ ಕ್ಯಾಪ್ಸಿಕಮ್ ಗೊಜ್ಜು ಏನಾದರೂ ಅಂದ್ಕೊಳ್ಳಿ. ಸೊ ಕ್ಯಾಪ್ಸಿಕಮ್ಮನ್ನು ಯೂಸ್ ಮಾಡಿಕೊಂಡು ಒಂದು ಸೂಪರ್ ಟೇಸ್ಟಿಯಾಗಿರ್ತಕ್ಕಂಥ ಡಾಬಾ ಸ್ಟೈಲ್ನಲ್ಲಿ ಮಾಡ್ತಕ್ಕಂಥ ಒಂದು ಕ್ಯಾಪ್ಸಿಕಮ್ ಕರಿಯನ್ನು ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಎಂಡ್ ತನಕ ನೋಡಿ. ಹಾಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ನಾನಿಲ್ಲಿ ಒಂದು 3 ಕ್ಯಾಪ್ಸಿಕಮನ್ನು ತಗೊಂಡಿದ್ದೀನಿ. ಇದು ಒನ್ ಟೈಮ್ಗೆ ಆಗುತ್ತೆ, ಒಂದು 4-5 ಮೆಂಬರ್ಸ್ಗೆ. 3 ಕ್ಯಾಪ್ಸಿಕಮನ್ನು ಈ ರೀತಿಯಾಗಿ ದೊಡ್ಡದಾಗಿ ಸ್ಲೈಸ್ ಆಗಿ ಕಟ್ ಮಾಡ್ಕೊಳ್ಳಿ. ಮಧ್ಯದಲ್ಲಿರ್ತಕ್ಕಂತಹ ಬೀಜಗಳನ್ನೆಲ್ಲ ತೆಗೆದುಬಿಡಿ. ನಾನು ಸಾಮಾನ್ಯವಾಗಿ ಮಧ್ಯೆ ಈ ರೀತಿಯಾಗಿ ಕಬ್ಬಿಣದ ವಸ್ತುಗಳನ್ನು ಯೂಸ್ ಮಾಡ್ತಾ ಇರ್ತೀನಿ. ಐರನ್ ಕಂಟೆಂಟ್ಗಳು ಸಿಗ್ತಾ ಇರುತ್ತೆ ಅಂಥೇಳಿ ಸಾಧ್ಯವಾದಷ್ಟು ಇವಾಗ ಐರನ್ ತವಾ ಅಥವಾ ಬಾಣಲೆಗಳು ಈ ಥರದ್ದೆಲ್ಲನೂ ಮಧ್ಯೆ ಸ್ವಲ್ಪ ಯೂಸ್ ಮಾಡೋದಕ್ಕೆ ಟ್ರೈ ಮಾಡ್ತಾಯಿರಿ. ಹಾಗಾಗಿ ನಾನು ಸಹ ಈ ರೀತಿಯಾಗಿ ಯೂಸ್ ಮಾಡ್ತಾ ಇರ್ತೀನಿ. ಮೊದಲಿಗೆ ಅದಷ್ಟನ್ನು ನಾನು ಕ್ಯಾಪ್ಸಿಕಮ್ಗಳನ್ನು ಈ ರೀತಿಯಾಗಿ ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊಳ್ತೀನಿ. ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊಳ್ಳೋದ್ರಿಂದ ತಿನ್ನೋದಕ್ಕೆ ಚೆನ್ನಾಗಿ ಸಿಗುತ್ತೆ ಅಂಥೇಳಿ ನಾನು ಈ ರೀತಿಯಾಗಿ ಕಟ್ ಮಾಡಿ ಅದನ್ನು ಇಟ್ಕೊಳ್ತೀನಿ. ಇದು ಕಟ್ ಮಾಡಿ ಇಟ್ಕೊಂಡಾದ ನಂತರ ನಾನಿಲ್ಲಿ ಒಂದು ಈರುಳ್ಳಿಯನ್ನು ತಗೊಂಡಿದ್ದೀನಿ. ಮೊದಲಿಗೆ ಇದನ್ನು ಸಹ ಅಂದರೆ ಇವಾಗ ನಾನು 2 ಈರುಳ್ಳಿಯನ್ನು ಯೂಸ್ ಮಾಡ್ಕೊಳ್ತೀನಿ. ಒಂದು ಬಂದ್ಬಿಟ್ಟು ಕರಿ ಮಾಡುವಾಗ ರುಬ್ಬೋದಕ್ಕೆ ಯೂಸ್ ಮಾಡ್ಕೊಳ್ತೀನಿ. ಇನ್ನೊಂದು ಇವಾಗ ಸ್ಲೈಸ್ ಮಾಡಿ ಇಟ್ಕೊಳ್ತೀನಿ. ಕ್ಯಾಪ್ಸಿಕಮನ್ನು ಯಾವ ರೀತಿ ದೊಡ್ಡದಾಗಿ ಸ್ಲೈಸ್ ಮಾಡಿ ಇಟ್ಕೊಂಡ್ವಿ ಅದೇ ರೀತಿಯಾಗಿ ಈ ರೀತಿ ದೊಡ್ಡದಾಗಿ ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೋಬೇಕಾಗುತ್ತೆ. ಮತ್ತು ಇದನ್ನು ಕಟ್ ಮಾಡಿ ಆದಮೇಲೆ ಈ ರೀತಿಯಾಗಿ ಸಿಂಗಲ್ ಆಗಿ ಒಂದೊಂದೇ ಎಳೆಯಾಗಿ ಬಿಡಿಸಿಟ್ಕೊಳ್ಳಿ. ತುಂಬ ಚೆನ್ನಾಗೂ ಕಾಣಿಸುತ್ತೆ, ಹಾಗೆಯೇ ತಿನ್ನೋಕ್ಕೂ ಸಹ ಚೆನ್ನಾಗಿರುತ್ತೆ. ಈಗ ಕೆಲವರು ಕ್ಯಾಪ್ಸಿಕಮ್ ಗ್ರೇವಿ ಅಂತ ಹೇಳಿದ್ರೆ ತುಂಬ ಸಣ್ಣದಾಗಿ ಕಟ್ ಮಾಡಿಬಿಡ್ತಾರಲ್ಲ, ಅದಕ್ಕೋಸ್ಕರ ನಾನಿಲ್ಲಿ ಕಟ್ ಮಾಡೋದನ್ನು ಸಹ ತೋರಿಸಿದ್ದೀನಿ ಅಷ್ಟೇ. ಈ ರೀತಿಯಾಗಿ ಎಲ್ಲನೂ ಕಟ್ ಮಾಡಿ ಫಸ್ಟು ರೆಡಿ ಮಾಡಿ ಇದನ್ನು ಎತ್ತಿಟ್ಕೊಳ್ಳಿ. ಇದಾದ ನಂತರ ನಾನು ಉರಿಯೋದಕ್ಕೆ ಏನೇನು ಬೇಕು ಅನ್ನೋದನ್ನು ನೆಕ್ಸ್ಟು ತೋರಿಸ್ಕೊಡ್ತೀನಿ. ಫಸ್ಟು ಇದು ರೆಡಿ ಮಾಡಿ ಇಟ್ಕೊಂಡ್ರೆ ಆಯಿತು. ಇವಾಗ ನೆಕ್ಸ್ಟು ಏನೇನು ಬೇಕಂತ ಹೇಳ್ತೀನಿ. ಇವಾಗ ನಾವು ಕಟ್ ಮಾಡಿದಂಥ ಈರುಳ್ಳಿ ಮತ್ತು ಕ್ಯಾಪ್ಸಿಕಮನ್ನು ಅದೊಂದು ಪ್ಲೇಟಲ್ಲಿ ಹಾಕಿ ಇಟ್ಕೊಳ್ಳಿ. ಇದೆಲ್ಲ ಉರಿಯೋದಕ್ಕೆ ಬೇಕಾಗುತ್ತೆ. ಇದರಲ್ಲೂ ಅಷ್ಟೇ ಒಂದು ಈರುಳ್ಳಿ ತೊಗೊಂಡಿದ್ದೀನಿ, 1 ಅಥವಾ 2 ಟೊಮೊಟೊವನ್ನು ತಗೊಳ್ಳಿ, ಶುಂಠಿ ಬೆಳ್ಳುಳ್ಳಿಯನ್ನು ತಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಪುದೀನ ಸೊಪ್ಪನ್ನು ತಗೊಂಡಿದ್ದೀನಿ. ಇಲ್ಲಿ 1-2 ಚಕ್ಕೆ ತಗೊಂಡಿದ್ದೀನಿ, 1-2 ಲವಂಗ ತಗೊಂಡಿದ್ದೀನಿ, ಸ್ವಲ್ಪ ಜೀರಿಗೆ ತಗೊಂಡಿದ್ದೀನಿ, ಹಾಗೆ ಒಂದು ಸ್ಟಾರ್ ಮೊಗ್ಗನ್ನು ತಗೊಂಡಿದ್ದೀನಿ, ಹಾಗೆ ಒಂದು ಸೋಂಪು, ಒಂದು ಸ್ವಲ್ಪ ಗೋಡಂಬಿಯನ್ನು ತಗೊಂಡಿದ್ದೀನಿ. ಈಗ ಫ್ರೈ ಮಾಡೋದನ್ನು ತೋರಿಸ್ತೀನಿ. ಮೊದಲಿಗೆ ಬಾಣಲೆ ಎಣ್ಣೆ ಇಟ್ಬಿಟ್ಟು ನಮಗೆ ಎಷ್ಟು ಬೇಕೋ ಯಾವ ಎಣ್ಣೆ ಬೇಕೋ ಅದನ್ನು ಹಾಕ್ಕೊಳ್ಳಿ. ಫಸ್ಟು ಇದನ್ನು ಫ್ರೈ ಮಾಡೋದ್ರಿಂದ ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ ಆದರೆ ಸಾಕಾಗುತ್ತೆ, 2 ಅಥವಾ 1 ಸಾಕಾಗುತ್ತೆ. ತುಂಬ ಕಡಿಮೆ ಎಣ್ಣೆ ಹಾಕಿದ್ರೆ ಬಾಣಲೆಯಲ್ಲೆಲ್ಲ ಕಚ್ಕೊಂಡು ತುಂಬ ಸೀದಂಗೆ ಆಗುತ್ತೆ ಅಂತೇಳಿ ಒಂಚೂರು ಎಣ್ಣೆ ಬೇಕಾಗುತ್ತೆ ಅಷ್ಟೇ. ಇವಾಗ ಎಣ್ಣೆಯನ್ನು ಕಾಯೋದಕ್ಕೆ ಬಿಡೋಣ. ಕಾದಾದ ನಂತರ ನಾವು ಉರಿಯೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ಗಳನ್ನು ಇಟ್ಕೊಂಡಿದ್ವಿ ಅದನ್ನು ಆ್ಯಡ್ ಮಾಡ್ತಾ ಹೋಗೋಣ. ಇವಾಗ ಮೊದಲಿಗೆ ನಾವು ಮಸಾಲೆ ರುಬ್ಬೋದಕ್ಕೆ ಮೊದಲೇ ಎಣ್ಣೆ ಕಾದಾದ ನಂತರ ನಾವು ಎಲ್ಲ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದಂತಹ ಈರುಳ್ಳಿ ಮತ್ತು ಕ್ಯಾಪ್ಸಿಕಮನ್ನು ಫಸ್ಟು ಒಂದು ಸ್ವಲ್ಪ ಚೆನ್ನಾಗಿ ಹುರಿದ್ಬಿಟ್ಟು ಎತ್ತಿಟ್ಕೋಬೇಕಾಗುತ್ತೆ. ನಂತರ ಇದನ್ನು ಉರಿಯೋದು ಬೇಡ, ಯಾಕಂದರೆ ಫಸ್ಟೇ ಇವಾಗ ಗೊಜ್ಜನ್ನು ಮಾಡೋ ಟೈಮಲ್ಲಿ ಹಾಕ್ಕೊಂಡ್ರೆ ಎಲ್ಲನೂ ಸಹ ಸ್ಮೂತಾಗಿ ಆಗಿಬಿಡುತ್ತೆ. ಹಾಗಾಗಿ ಏನು ಮಾಡಬೇಕು,
ಈ ರೀತಿಯಾಗಿ ಹುರಿದು ಸ್ವಲ್ಪ ಎತ್ತಿಟ್ಕೋಬೇಕಾಗುತ್ತೆ. ಈಗ ಗೊತ್ತಾಗುತ್ತೆ ಕ್ಯಾಪ್ಸಿಕಮನ್ನು ಹುರಿಯೋಂಥ ಸಂದರ್ಭದಲ್ಲಿ ಒಂದು ಸ್ವಲ್ಪ ಬ್ಲ್ಯಾಕಿಶ್ ಆಗುತ್ತೆ. ಆ ರೀತಿಯಾಗಿ ಹುರಿದು ಎತ್ತಿಟ್ಕೊಂಡ್ರೆ ಸಾಕಾಗುತ್ತೆ. ನಾನು ಇವಾಗ ತೋರಿಸ್ತೀನಿ ಇದು ಯಾವ ರೀತಿಯಾಗಿ ಹುರಿದು ಎತ್ತಿಟ್ಕೋಬೇಕಂತ. ಈ ಥರ ಹುರಿಯೋಂಥ ಸಂದರ್ಭದಲ್ಲಿ ಸ್ವಲ್ಪ ಬ್ಲ್ಯಾಕ್ ಥರ ಆಗೋಕ್ಕೆ ಶುರುವಾಗುತ್ತಲ್ಲ, ಆ ರೀತಿ ಆಗೋಕ್ಕೆ ಶುರುವಾದಾಗ ಅದನ್ನು ಎತ್ತಿಟ್ಕೊಂಡ್ರೆ ಸಾಕು. ಈ ರೀತಿಯಾಗಿ ಹುರಿದಂಥ ಸಂದರ್ಭದಲ್ಲಿ ತಿನ್ನೋದಕ್ಕೆ ನಮಗೆ ತುಂಬ ಕ್ರಿಸ್ಪಿಯಾಗಿ ಸಿಗ್ತಾ ಇರುತ್ತೆ. ಹಾಗಾಗಿ ಇದನ್ನು ಸಪ್ರೇಟ್ ಹುರಿದು ಎತ್ತಿಟ್ಕೊಬಿಡೋಣ. ಇದಾದ ನಂತರ ನಾನಿಲ್ಲಿ ಗೋಡಂಬಿಯನ್ನು ಬೇಕಂತ ಹೇಳಿದ್ರೆ ನೆನೆಸಿನೂ ಸಹ ಹಾಕೋಬೋದು. ನಾನು ನೆನೆಸಿಲ್ಲ, ಡೈರೆಕ್ಟಾಗಿ ಹಾಕ್ಕೊಳ್ತಾ ಇದ್ದೀನಿ. ಮಸಾಲೆಗೆ ಇಟ್ಕೊಂಡಿದ್ದಂತಹ ಗೋಡಂಬಿ, ಸೋಂಪು, ಜೀರಿಗೆ ಹಾಗೆ ಚಕ್ಕೆ, ಲವಂಗ ಇದಿಷ್ಟನ್ನು ಸಹ ಸೇರಿಸ್ಕೊಂಡು ನಾನು ಹುರ್ಕೊಳ್ತಾ ಇದ್ದೀನಿ. ಇದಿಷ್ಟು ಹುರಿಯುವಾಗಲೇ ನಾವು ಬೇರೆ ಈರುಳ್ಳಿ, ಟೊಮೊಟೊ ಎಲ್ಲವನ್ನು ಇಟ್ಕೊಂಡಿದ್ವಲ್ಲ ಅದನ್ನು ಸಹ ಸೇರಿಸ್ಕೋಬೇಕು. ಇವಾಗ ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ. ಇದಾದ ನಂತರ ನಾನು ಅದನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮೊಟೊ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು ಇದಿಷ್ಟನ್ನು ಸಹ ತಗೊಂಡಿದ್ದೀನಿ. ಇದಿಷ್ಟನ್ನು ಸ್ವಲ್ಪ ಚೆನ್ನಾಗಿ ಸ್ಮೂತ್ ಆಗುವ ಥರ ಹುರ್ಕೊಳ್ಳಿ. ಹುರಿದಾದ ನಂತರ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು. ಅದಾದ ನಂತರ ರುಬ್ಕೋಬೇಕು. ಕೆಲವರು ಸಪ್ರೇಟಾಗಿ ಇದನ್ನು ಈರುಳ್ಳಿಯನ್ನು ಪೇಸ್ಟ್ ಮಾಡ್ಕೊಳ್ಳೋದು, ಸಪ್ರೇಟಾಗಿ ಟೊಮೊಟೊ ಪ್ಯೂರಿ ಮಾಡ್ಕೊಳ್ಳೋದು, ಈ ರೀತಿ ಎಲ್ಲನೂ ಸಹ ಯೂಸ್ ಮಾಡ್ತಾರೆ. ಆ ರೀತಿ ಎಲ್ಲ ಯೂಸ್ ಮಾಡೋದಕ್ಕೆ ಈ ರೀತಿ ಡೈರೆಕ್ಟಾಗಿ ಹುರಿದು ಚೆನ್ನಾಗಿ ಪೇಸ್ಟ್ ಮಾಡಿ ಯೂಸ್ ಮಾಡೋದ್ರಿಂದ ಟೇಸ್ಟ್ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಈ ರೀತಿಯಾಗಿ ಒಂದು ಸಲ ಟ್ರೈ ಮಾಡಿ ನೋಡಿ ಟೇಸ್ಟ್ ಯಾವ ರೀತಿ ಬಂತು ಅಂತ. ನಂತರ ಕಮೆಂಟ್ ಮಾಡಿ ತಿಳಿಸಿ. ಇದನ್ನು ನಾನು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಇಷ್ಟು ಚೆನ್ನಾಗಿ ಬೆಂದರೆ ಸಾಕಾಗುತ್ತೆ. ಇದು ಬೆಂದಾದ ನಂತರ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಿ. ತಣ್ಣಗಾದ ನಂತರ ಪೇಸ್ಟ್ ಮಾಡ್ಕೊಳ್ಳಿ. ತಣ್ಣಗಾಗೋದಕ್ಕೆ ಮೊದಲೇ ರುಬ್ಬಿದ್ರೆ ಎಲ್ಲ ಮೈ ಮೇಲೆ ಸಿಡಿಯುತ್ತೆ. ಹಾಗಾಗಿ ಸ್ವಲ್ಪ ಚೆನ್ನಾಗಿ ತಣ್ಣಗಾಗೋದಕ್ಕೆ ಬಿಟ್ಟು ಅದಾದ ನಂತರ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಇದೆಲ್ಲ ತಣ್ಣಗಾಯಿತು, ಹಾಗಾಗಿ ನಾನು ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದಾದ ನಂತರ ಇವಾಗ ಅದೇ ಬಾಣಲಿಯನ್ನು ಯೂಸ್ ಮಾಡಿಕೊಂಡು ಒಗ್ಗರಣೆಯನ್ನು ಸಹ ಮಾಡ್ತಾಯಿದ್ದೀನಿ. ಇದು ಸ್ವಲ್ಪ ದಪ್ಪ ತಳದ ಬಾಣಲಿನೇ, ಆನ್ಲೈನಲ್ಲಿ ತಗೊಂಡಿದ್ದು. ಆದರೂ ಸ್ವಲ್ಪ ಜಾಸ್ತಿ ಎಲ್ಲ ಹುರಿದ್ರೆ, ಆಯಿಲ್ ಯೂಸ್ ಮಾಡದಿರೋ ಏನಾದರೂ ಹುರಿದ್ರೆ ಜಾಸ್ತಿ ಕಪ್ಪಾಗ್ತಾ ಹೋಗುತ್ತೆ. ತಗೊಳ್ಳೋ ಅಂಥ ಸಂದರ್ಭದಲ್ಲಿ ನೋಡಿ ತಗೊಳ್ಳಿ. ಇವಾಗ ಇದಾದ ನಂತರ ನಾನು ಇದಕ್ಕೆ ಒಂದು 3-4 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆಲ್ಲ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ. ಇವಾಗ ಎಣ್ಣೆ ಕಾದಾದ ನಂತರ ನಾನು ಪಲಾವ್ ಎಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಕಸೂರಿ ಮೇಥಿಯನ್ನು ಸಹ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಕಸೂರಿ ಮೇಥಿಯನ್ನು ಯೂಸ್ ಮಾಡ್ಕೊಳ್ಳೋದ್ರಿಂದ ಸ್ಮೆಲ್ಲು ತುಂಬ ಚೆನ್ನಾಗಿ ಗಮ್ ಅಂತ ಬರ್ತಾ ಇರುತ್ತೆ. ಹಾಗಾಗಿ ಅದನ್ನು ಯಾವಾಗ ಆಯಿಲಲ್ಲಿ ಫ್ರೈ ಆಗೋಕ್ಕೆ ಹಾಕ್ತೀವೋ ಆವಾಗಲೇ ಒಂದು ಆರಾಮ ಎಲ್ಲ ಚೇಂಜ್ ಆಗುತ್ತೆ. ತುಂಬ ಟೇಸ್ಟ್ ಅಂತ ತುಂಬ ಘಮ ಅಂತ ಇರುತ್ತಲ್ಲ, ಆಗ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ ಆವಾಗಲೇ ಅನಿಸೋದಕ್ಕೆ ಶುರು ಆಗುತ್ತೆ. ಇವಾಗ ಅದೆಲ್ಲ ಚೆನ್ನಾಗಿ ಕಾದಾದ ನಂತರ ಬೇಕಂತ ಹೇಳಿದ್ರೆ ಈ ಟೈಮಲ್ಲಿ ಸ್ವಲ್ಪ ಈರುಳ್ಳಿಯನ್ನು ಸ್ವಲ್ಪ ಫ್ರೈ ಮಾಡೋದಕ್ಕೆ ಸೇರಿಸ್ಬೇಕು. ನಾನು ಆಲ್ರೆಡಿ ರುಬ್ಬೋದಕ್ಕೆ ಹಾಕಿದ್ದೀನಿ ಅಂಥೇಳಿ, ಮತ್ತು ಮೇಲೆ ಈರುಳ್ಳಿ ಮತ್ತು ಕ್ಯಾಪ್ಸಿಕಮನ್ನು ಆಲ್ರೆಡಿ ಹುರಿದಿಟ್ಟಿದ್ದೀವಲ್ಲ ಅದನ್ನು ಸೇರಿಸ್ಕೊಳ್ತೀವಿ ಅಂಥೇಳಿ ಇದಕ್ಕೆ ಯಾವುದೇ ರೀತಿಯಾದಂತಹ ಈರುಳ್ಳಿಯನ್ನು ನಾನು ಸೇರಿಸೋದಕ್ಕೆ ಹೋಗಿಲ್ಲ. ಇದನ್ನು ಸ್ವಲ್ಪ ಚೆನ್ನಾಗಿ ಕುದಿಯೋದಕ್ಕೆ ಬಿಡಿ. ಆಲ್ರೆಡಿ ಮಸಾಲೆಗಳನ್ನೆಲ್ಲ ನಾವು ಚೆನ್ನಾಗಿ ಹುರ್ಕೊಂಡಿದ್ದೀವಲ್ಲ, ಹಾಗಾಗಿ ಹೆಚ್ಚಾಗಿ ಏನು ಕುದಿಸೋದು ಬೇಕಾಗಿಲ್ಲ. ನಾವು ಚಪಾತಿ ಹಿಟ್ಟನ್ನು ಕಲಸಿಟ್ಬಿಟ್ಟು ಅದಾದ ನಂತರ ಏನಾದರೂ ಎಮರ್ಜೆನ್ಸಿಗೆ ಈ ಒಂದು ಕರಿಗಳನ್ನು ಟ್ರೈ ಮಾಡ್ಕೋಬೋದು. ತುಂಬ ಕುದಿಸ್ತಕ್ಕಂಥದ್ದು ಅದೇನೂ ಇರಲ್ಲ. ಹಾಗೆಯೇ ರುಚಿನೂ ಸಹ ಡಿಫ್ರೆಂಟಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಇವಾಗ ಹೊರಗಡೆಗಳ ಹೋಟೆಲ್ಗಳಲ್ಲೆಲ್ಲ ಹೋಗಿ ಕೇಳಿದ್ರೆ ತುಂಬ ರೇಟ್ ಇರುತ್ತಲ್ವ ಇದಕ್ಕೆಲ್ಲನೂ. ಬಟ್ ಅದೇ ರೇಟಲ್ಲಿ ನಾವು ಹೆಲ್ದಿಯಾಗಿ ಮನೇಲೇ ಮಾಡ್ಕೊಂಡು ತಿನ್ಬೋದು. ನಾವು ಅಲ್ಲಿ ಯಾವ್ದ್ಯಾವ್ದು ಆಯಿಲ್ಗಳನ್ನು ಯೂಸ್ ಮಾಡಿರ್ತಾರೆ ಅನ್ನೋದು ನಮಗೆ ಗೊತ್ತಿರಲ್ಲ. ಬಟ್ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಹೆಲ್ದಿಯಾಗೂ ಇರುತ್ತೆ, ಟೇಸ್ಟಿಯಾಗೂ ಸಹ ಇರುತ್ತೆ ಅಂಥೇಳಿ ಇವಾಗ ನಾನು ಸ್ವಲ್ಪ ಮಿಕ್ಸಿ ತೊಳ್ಕೊಂಡು ಅದ್ರ ನೀರನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಮೊದಲೇ ಜಾಸ್ತಿ ನೀರನ್ನು ಸೇರಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಅದು ಕುದೀತಾ ಸ್ವಲ್ಪ ಗಟ್ಟಿಯಾಗ್ತಿರುವಾಗ ಕನ್ಸಿಸ್ಟೆನ್ಸಿಯನ್ನು ನೋಡಿ ನಂತರ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಹೋಗಿ. ಇದು ಕಲರ್ ಚೇಂಜ್ ಆಗೋ ತನಕ ಸ್ವಲ್ಪ ಕುದಿಸ್ತಾನೆ ಇರಿ. ಇದಾದ ನಂತರ ನಾನು ಇದಕ್ಕೆ ಇನ್ನೊಂದೆರಡು ಇಂಗ್ರೀಡಿಯೆಂಟ್ಸ್ನ ಸೇರಿಸಬೇಕು. ಅದನ್ನು ಸಹ ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ.
ಇಲ್ಲಿ ಮೊದಲಿಗೆ ನಾನು ಒಂದು 4 ಟೇಬಲ್ ಸ್ಪೂನಷ್ಟು ಮೊಸರನ್ನು ತಗೊಂಡಿದ್ದೀನಿ. ಈ ಮೊಸರಿಗೆ ನಾನು ಇವಾಗ 1 ಟೇಬಲ್ ಸ್ಪೂನಷ್ಟು ಧನಿಯಾವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಧನಿಯಾ ಬೇಕಂದ್ರೂ ಸೇರಿಸ್ಕೊಳ್ಳಿ ಅಥವಾ ಗರಂ ಮಸಾಲ ಬೇಕಾದರೂ ಸೇರಿಸ್ಕೊಳ್ಳಿ. ಇವಾಗ ಆಲ್ರೆಡಿ ನಾವು ಚಕ್ಕೆ ಲವಂಗ ಗರಂ ಮಸಾಲಕ್ಕೆ ಬೇಕಾಗಿರೋ ವಸ್ತುಗಳನ್ನೆಲ್ಲ ಯೂಸ್ ಮಾಡಿರೋದ್ರಿಂದ ನಾನು ಅದನ್ನು ಸೇರಿಸ್ಕೊಳ್ತಾ ಇಲ್ಲ. ಗರಂ ಮಸಾಲ ಹಾಕಿದ್ರೆ ಇನ್ನೂ ಫ್ಲೇವರ್ ಚೆನ್ನಾಗಿರುತ್ತೆ. ಕೆಲವರು ಗರಂ ಮಸಾಲ ಫ್ಲೇವರ್ ತುಂಬ ಇದ್ರೂ ಇಷ್ಟಪಡ್ತಾರೆ, ಕೆಲವರು ಇಷ್ಟಪಡಲ್ಲ. ಹಾಗಾಗಿ ನಾನು ಸೇರಿಸ್ಕೊಂಡಿಲ್ಲ, ಅಲ್ಲೇ ಹಾಕಿರೋದು ಸಾಕಾಗುತ್ತೆ ಅಂಥೇಳಿ 1 ಟೇಬಲ್ ಸ್ಪೂನ್ ಧನಿಯಾ ಹಾಕಿದ್ದೀನಿ. ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನು ಅಚ್ಕಾರದ ಪುಡಿ ಹಾಕಿದ್ದೀನಿ. ಅಚ್ಕಾರದ ಪುಡಿ ನಿಮಗೆ ಖಾರಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡಿ ಸೇರಿಸ್ಕೊಳ್ಳಿ. ನಾವು ಮನೇಲಿ ಮಕ್ಕಳೆಲ್ಲ ಇರೋದ್ರಿಂದ ಜಾಸ್ತಿ ಖಾರ ತಿನ್ನಲ್ಲ ಅಂಥೇಳಿ ಜಾಸ್ತಿಯನ್ನು ಸೇರಿಸ್ಕೊಂಡಿಲ್ಲ. ಇದಾದ ನಂತರ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಸಹ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಗೊಜ್ಜನ್ನು ಉರಿಯುವಂಥ ಸಂದರ್ಭದಲ್ಲಿ ಬೇಕಾದ್ರೇ ಸೇರಿಸ್ಕೋಬೋದು. ಇಲ್ಲ ಅಂತ ಹೇಳಿದ್ರೆ ನಾವು ಖಾರದ ರುಬ್buತ್ತೀವಲ್ಲ ಎಲ್ಲ ಮಸಾಲೆಯನ್ನು, ಅವಾಗ ಬೇಕಂದ್ರೂ ಸಹ ಇದನ್ನು ಸೇರಿಸ್ಕೋಬೋದು. ಬಟ್ ನಾನು ಆ ಟೈಮಲ್ಲಿ ಸೇರಿಸ್ಕೊಂಡಿಲ್ಲ. ಈ ರೀತಿ ಸಪ್ರೇಟ್ ಹಾಕೋದ್ರಿಂದ ಚೆನ್ನಾಗಿರುತ್ತೆ ಅಂಥೇಳಿ ನಾನು ಸಪ್ರೇಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಸೇರಿಸಿ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಾದಾದ ನಂತರ ಕುದೀತಾ ಇರ್ತಕ್ಕಂಥ ಗೊಜ್ಜಿಗೆ ಇದನ್ನು ಇವಾಗ ಸೇರಿಸ್ಕೋಬೇಕಾಗುತ್ತೆ. ಇವಾಗ ಅದೆಲ್ಲವನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಮಿಕ್ಸ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ. ಇದಾದ ನಂತರ ಇವಾಗ ಕಲರ್ ಚೇಂಜ್ ಆಗುವಷ್ಟರಲ್ಲಿ ಚೆನ್ನಾಗಿ ಕುದಿಸ್ಕೊಳ್ಳಿ. ನೋಡಿ ಇವಾಗ ಆವಾಗಿದ್ದ ಕಲರ್ಗೂ ಇವಾಗ ನಾವು ಅಚ್ಕಾರದ ಪುಡಿದೆಲ್ಲ ಹಾಕಿದ್ಮೇಲೆ ಕಲರು ಸಹ ಚೇಂಜ್ ಆಯಿತು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಾದ ನಂತರ ನಾವು ಮೊದಲೇ ಹುರಿದಿಟ್ಕೊಂಡಿದ್ದಂತಹ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿಯನ್ನು ಸೇರಿಸ್ಕೊಳ್ಳೋಣ. ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿಯನ್ನು ಸೇರಿಸ್ಕೊಂಡಾದ ನಂತರ ಮತ್ತೆ ಇದೆಲ್ಲವನ್ನು ಬೇಯಿಸ್ತಕ್ಕಂಥದ್ದು, ಕುದಿಸ್ತಕ್ಕಂಥದ್ದು ಜಾಸ್ತಿ ಎಲ್ಲ ಏನೂ ಇರಲ್ಲ. ಯಾಕಂದರೆ ಫಸ್ಟೇ ನಾವು ನೀಟಾಗಿ ಹುರಿದಿಟ್ಕೊಂಡಿರ್ತೀವಲ್ಲ, ಹಾಗಾಗಿ ಇದನ್ನು ಮತ್ತೆ ಬೇಯಿಸ್ತಕ್ಕಂಥದ್ದು ಏನೂ ಇರಲ್ಲ. ಜಸ್ಟ್ ಅದನ್ನೆಲ್ಲ ಹಾಕಾದ ನಂತರ ಒಂದು ಕನ್ಸಿಸ್ಟೆನ್ಸಿಯನ್ನು ನೋಡಿಕೊಂಡು ನಮಗೆ ಗೊಜ್ಜಿಗೆ ಎಷ್ಟು ಬೇಕೋ ಅಷ್ಟು ನೀರಾಕಿ ಮತ್ತೆ ಕುದಿಸ್ಕೊಂಡು ಅದನ್ನು ತೆಗೆದಿಟ್ಕೊಂಡ್ರೆ ಆಗುತ್ತೆ. ಇವಾಗ ಕೊನೆಯದಾಗಿ ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕಿ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ಈ ಟೈಮಲ್ಲಿ ಉಪ್ಪು ನೀರು ಎಲ್ಲವನ್ನು ನೋಡ್ಕೊಳ್ಳಿ ಸರಿಯಾಗಿ. ಇವಾಗ ಲಿಡ್ಡನ್ನು ಕ್ಲೋಸ್ ಮಾಡಿ ಅದನ್ನು ಕುದಿಯೋದಕ್ಕೆ ಬಿಟ್ಟಿದ್ದೀನಿ. ಒಂದು 5 ನಿಮಿಷ ಕುದಿದ್ರೆ ಸಾಕಾಗುತ್ತೆ. ಇವಾಗ ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಇವತ್ತು ಚಪಾತಿಯನ್ನು ಮಾಡ್ಕೊಂಡಿದ್ದೀನಿ. ಚಪಾತಿನೂ ಸಹ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಎರಡನ್ನೂ ರೆಡಿ ಮಾಡಿ ನಾನು ಸರ್ವ್ ಮಾಡಿ ನಿಮಗೆ ಟೇಸ್ಟನ್ನು ಹೇಳ್ತೀನಿ. ಚಪಾತಿನೂ ಸಹ ರೆಡಿಯಾಗಿದೆ. ಇವಾಗ ಮೊದಲಿಗೆ ನಾನು ಗ್ರೇವಿಯನ್ನು ಸರ್ವ್ ಮಾಡಿ ತೋರಿಸ್ತೀನಿ. ಗ್ರೇವಿನೂ ಸಹ ರೆಡಿಯಾಗಿದೆ. ಗ್ರೇವಿ ಅಂತೂ ತುಂಬ ಟೇಸ್ಟಾಗಿ ಬಂದಿದೆ. ಇವಾಗ ಒಂದೇ ರೀತಿಯಾದಂತಹ ಗೊಜ್ಜುಗಳನ್ನು ನಾವು ಮಾಡ್ತಾನೆ ಇರ್ತೀವಿ. ಮತ್ತು ಇವಾಗ ಹೊರಗಡೆ ಹೋದರೆ ಹೋಟೆಲಲ್ಲೆಲ್ಲ ಈ ರೀತಿಯಾದಂತಹ ಟೇಸ್ಟನ್ನೇ ಸಹ ಮನೆ ಮಂದಿಯೆಲ್ಲ ಕೇಳ್ತಾ ಇರ್ತಾರಲ್ಲ. ಸೊ ಅಲ್ಲಿ ಹೆಚ್ಚು ದುಡ್ಡು ಕೊಡೋದಕ್ಕಿಂತ ಮನೆಯಲ್ಲಿ ಈ ರೀತಿಯಾಗೂ ಸಹ ಟ್ರೈ ಮಾಡಿ ನೋಡಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಯಾವ ರೀತಿ ಬಂತೇಳಿ ಕಮೆಂಟ್ ಮಾಡಿ ತೋರಿಸಿ. ನಾನು ಮಾಡಿದಂಥ ಗೊಜ್ಜು ಈ ರೀತಿಯಾಗಿ ಬಂದಿತ್ತು. ಬೇಕಂದರೆ ಮೇಲೆ ಸ್ವಲ್ಪ ಒಗ್ಗರಣೆಯನ್ನು ಸಹ ಸೇರಿಸ್ಕೊಳ್ತಾರೆ. ಆಲ್ರೆಡಿ ಆಯಿಲ್ ಜಾಸ್ತಿ ಆಗಿರೋದ್ರಿಂದ ಪದೇ ಒಗ್ಗರಣೆ ಹಾಕ್ತೀನಿ ಅಂತೇಳಿ ಜಾಸ್ತಿ ಸೇರಿಸೋದಕ್ಕೆ ಹೋಗಬೇಡಿ. ಇದೇನೇ ರುಚಿ ತುಂಬಾ ಚೆನ್ನಾಗಿರುತ್ತೆ. ಗೋಡಂಬಿಯನ್ನು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಅಂತೂ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಚಪಾತಿ ಜೊತೆನೂ ಸಹ ನಾನು ಇದನ್ನು ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಬಿಸಿ ಗೊಜ್ಜು ಹಾಗೆ ಬಿಸಿ ಚಪಾತಿ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ. ಅನ್ನಕ್ಕೂ ಸಹ ತುಂಬ ಚೆನ್ನಾಗಿರುತ್ತೆ. ದೋಸೆ ಇಡ್ಲಿ ಯಾವುದಕ್ಕಾದರೂ ಮಾಡ್ಕೋಬೋದು. ನಾನು ಇವತ್ತು ಚಪಾತಿಗೆ ಮಾಡ್ಕೊಂಡಿದ್ದೆ ಅಷ್ಟೇ. ಯಾವುದ್ರ ಜೊತೆನಾದ್ರೂ ಸಹ ಇದು ಸೂಪರ್ ಕಾಂಬಿನೇಷನ್ ಆಗಿ ವರ್ಕ್ ಆಗುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಇದಾಗಿತ್ತು ಇವತ್ತಿನ ನನ್ನ ಒಂದು ವಿಡಿಯೋ. ಎಲ್ಲರಿಗೂ ಸಹ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಮಾಡಿ ನೋಡಿ ರುಚಿ ಹೇಗೆ ಬಂತಂತ ಕಮೆಂಟ್ ಮಾಡಿ. ಯಾರೆಲ್ಲ ಈ ವಿಡಿಯೋವನ್ನು ನೋಡಿದ್ರಿ ಎಲ್ಲರಿಗೂ ಸಹ ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ವಿಡಿಯೋವನ್ನು ನೋಡಿ
ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.